ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾ ಗೌಡ. ನೀವು ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾಳೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ. ಅದಕ್ಕೆ ನಾವು ಏನೆಲ್ಲ ಸಾಮಾನು ಬೇಕೋ ಅದನ್ನೆಲ್ಲ ತೊಗೊಂಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ತರಕಾರಿ ಮತ್ತು ಹಾಗೆ ದಿನಸಿ ಸಾಮಾನು ಅದೆಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವೇನೇನು ಪರ್ಚೇಸ್ ಮಾಡ್ತೀವಿ ಅಂತ ನೀವೇ ನೋಡಿ. ಫಸ್ಟು ನಾವು ತರಕಾರಿ ಎಲ್ಲ ತೊಗೊಂಬಿಡೋಣ ಅಂದ್ಬಿಟ್ಟು APMC ಮಾರ್ಕೆಟ್ ಕನಕಪುರಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗೆ ಬಂದರೆ ತುಂಬ ವೆಜಿಟೇಬಲ್ಸ್ ಸಿಗುತ್ತೆ. ನಾವು ಸ್ವಲ್ಪ ಲೇಟ್ ಆಯಿತು, 7:30 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಬನ್ನಿ ಇವಾಗ ಎಲ್ಲ ಏನೇನು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ತಗೊಂಡು ಹೋಗೋಣ. ಮತ್ತು ಇಲ್ಲೇ ಏನಕ್ಕೆ ಮೇಯ್ನಾಗಿ ತರಕಾರಿ ಎಲ್ಲ ತೊಗೋಬೇಕು ಅಂದರೆ, ಇದು ಗೌರ್ಮೆಂಟಿಂದ ಮಾಡಿರ್ತಾರೆ APMC ಮಾರ್ಕೆಟ್. ಇದು ಡೈರೆಕ್ಟ್ ರೈತರಿಂದ ಈ ಮಾರ್ಕೆಟಿಗೆ ಬರುತ್ತೆ. ಸೊ ನಿಮಗೆ ಸ್ವಲ್ಪ ಕಡಿಮೆ ಬೆಲೆಗೆ ಫ್ರೆಶ್ ಆಗಿರೋ ತರಕಾರಿ ಅಥವಾ ಏನಾದರೂ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ. ಸೊ ಆದ್ದರಿಂದ ಡೈರೆಕ್ಟ್ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ನಾಟಿನ ನೀವು ನಾಟಿನ ಎಳೆಗಾಗ್ತಾನೆ ರೈತ ನಿಮ್ದು ಯಾವ ಊರು? ಒಂದೇ ಬನ್ನಿ ನೋಡಿ, ಇಲ್ಲೇ ನಿಂತ ನೋಡ್ಕೊಳ್ಳಿ ಅಲ್ಲಿ. ಹಾಂ ಏನು ಇದು ನಾಟಿದಲ್ವೇನೋ? ನಾಟಿ ಅಲ್ಲ, ಸೊಪ್ಪಿರೋ ಕಡೆ ನೋಡು ಒಟ್ಟಿಗೆ. ಹಾಂ ಅದೇ ಚೆನ್ನಾಗಿತ್ತಾನೆ, ಸಣ್ಣಕ್ಕಿರೋದು. ಸೊಪ್ಪಿಲ್ಲ ಐತೆ ನೋಡು. ನೋಡೋಣ. ಈ ಕಡೆ ಎಲ್ಲ ಕಾರ್ ಎತ್ಕೊಂಡ್ಬಿಡ್ಲ ಅಂದೆ. ಪಾಲಕ್ ಸೊಪ್ಪು, ನಾಟಿ ಸೊಪ್ಪಂತೂ ಎಲ್ಲೂ ಸಿಗ್ತಾಯಿಲ್ಲ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಎಲ್ಲ ಖಾಲಿ ಆಗಿದೆ. ಸೊ ಅದನ್ನು ಇನ್ನೊಂದು ಕಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಇನ್ನೇನು ಮಿಕ್ಕಿದ ಸಾಮಾನು ಬೇಕು ಅದೆಲ್ಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಾವು ಸ್ವಲ್ಪ ಈ ಕಡೆ ಬಂದಿದ್ದೀವಿ. ಇಲ್ಲಿ ಟೊಮೆಟೊ ಬೇಕಿತ್ತು, ಇವಾಗ ಟೊಮೆಟೊ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿಂದ ತೊಗೊಂಡ್ಮೇಲೆ ಮಿಕ್ಕಿದ ಸಾಮಾನುಗಳೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಹೊರಡಬೇಕಾಗತ್ತೆ. ರುಬ್ಬಿಟ್ಟು ಹಾಕ್ತಾರೆ ಎಲೆ ಆ ಕಡೆ. ಆಲ್ಮೋಸ್ಟ್ ಎಲ್ಲ ತಗೊಂಡಾಯಿತು, ಇನ್ನು ಕೆಲವೊಂದೊಂದು ಐಟಮ್ಸು ಸಿಕ್ಕಿಲ್ಲ. ಸೊ ಅದನ್ನು ತೊಗೊಳಕ್ಕೆ ಈಗ ಸಿಟಿ ಕಡೆ ಹೋಗಬೇಕು. ಸೊ ಇಲ್ಲಿ ಏನೇನೆಲ್ಲ ಸಿಕ್ತು ಅದನ್ನೆಲ್ಲ ತೊಗೊಂಡು ಇವಾಗ ಸಿಟಿ ಕಡೆ ಹೋಗ್ತಾ ಇದ್ದೀವಿ. ಮಿಕ್ಕಿರೋ ಐಟಮ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾರೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಸೊ ಮೊದಲು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾವು ಇಲ್ಲಿ ವಾಸು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ತುಂಬ ಹಳೆಯ ಹೋಟೆಲ್ಲು, ಆಲ್ಮೋಸ್ಟ್ 45 ಇಯರ್ಸ್ ಆಗಿದೆ ಈ ಹೋಟೆಲ್ ಸ್ಟಾರ್ಟ್ ಆಗಿ. ಸೊ ಕನಕಪುರದಲ್ಲಿ ಇದರದೇ 2 ಬ್ರ್ಯಾಂಚ್ ಇದೆ. ಈ ಹೋಟೆಲಲ್ಲಿ ಮಸಾಲ ದೋಸೆ ಫೇಮಸ್ಸು. ಸೊ ಇದು ಸ್ಟಾರ್ಟ್ ಆದಾಗಿಂದನೂ ಅಷ್ಟೇ ಮಸಾಲ ದೋಸೆನೇ ಇಲ್ಲಿ ತುಂಬ ಟ್ರೆಂಡಿಂಗ್ ಇಲ್ಲಿ ಓಡೋದು. ಕಂಪ್ಯಾರಿಟಿವ್ಲಿ ಟೇಸ್ಟ್ ಹೇಳ್ಬೇಕಾದ್ರೆ ಟೇಸ್ಟ್ ಸ್ವಲ್ಪ ವೇರಿ ಆಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರ್ತಿತ್ತು ದೋಸೆ. ಸೊ ಆವಾಗಿಂದ ಇವಾಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೇರಿ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಸೈಜೆಲ್ಲ ಏನು ವೇರಿ ಆಗಿಲ್ಲ. ಒಂದು 50 ರುಪೀಸ್ಗೆ ತುಂಬ ಇಷ್ಟು ದೊಡ್ಡ ಮಸಾಲೆ ದೋಸೆ ಕೊಡ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಎಲ್ಲ. ನೀವು ಯಾರಾದರೂ ಕನಕಪುರ ಕಡೆ ಬಂದರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಮಸಾಲೆ ದೋಸೆ ಟ್ರೈ ಮಾಡಿ. ಸೊ ಈಗ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡಿದು ನೆಕ್ಸ್ಟ್ ಇನ್ನೇನೇನೋ ಮಿಕ್ಕಿರೋ ಐಟಮ್ಸ್ ತೊಗೊಬೇಕು
ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟು ಒಂದು ಬಾಳೆಗೊನೆ ಬೇಕು ಅಂದ್ಬಿಟ್ಟು ಇಲ್ಲೊಂದು ಕಡೆ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಬಾಳೆಗೊನೆ ತೊಗೊತಾ ಇದ್ದೀವಿ. ಸೊ ನೆಕ್ಸ್ಟ್ ಹೂ ಬೇಕು ಅಂತ ಹೇಳ್ತಾಯಿದ್ರು. ಸೊ ಹೂ ತೊಗೊಬೇಕು, ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ನೋಡಿ, ಇದು ಸಿಟಿ ಒಳಗಡೆ ಇದು ಸಣ್ಣ ಸಣ್ಣ ತಳ್ಳೋ ಗಾಡಿಗಳು ಇಟ್ಕೊಂಡಿದ್ದಾರಲ್ಲ. ಸೊ ಇದು APMC ಮಾರ್ಕೆಟಿಂದನೇ ಅವರೂ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಇಲ್ಲಿ ಹಾಕೊಂಡು ಮಾರಾಟ ಮಾಡ್ತಾಯಿರ್ತಾರೆ ಅಷ್ಟೇ. ತರಕಾರಿ ಹಾಗೆ ಹೂವೆಲ್ಲ ಶಾಪಿಂಗ್ ಮಾಡಿ ಮುಗೀತು. ಸೊ ಈಗ ಫೈನಲಿ ದಿನಸಿ ಸಾಮಾನು ಏನೇನು ಬೇಕು ಅಂದ್ಬಿಟ್ಟು ಇಲ್ಲಿ ನಮ್ಗೆ ಗೊತ್ತಿರೋ ಒಂದು ಅಂಗಡೀಲಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿನೂ ಎಲ್ಲ ಐಟಮ್ಸೂ ತೊಗೊಂಡು ಇವಾಗ ಮನೆಗೆ ರೀಚ್ ಆದ್ವಿ. ಸೊ ಈಗ ತಂದಿರೋ ಐಟಮ್ಸ್ ಎಲ್ಲ ಎತ್ತಿಡ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ತಂದಾಯಿತು. ಸೊ ಏನು ಫಂಕ್ಷನ್ಗೆ ಇದು ಏನು ಊಟ ಅಂದ್ಬಿಟ್ಟು ನಾನು ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದಾಗಿತ್ತು ನಮ್ಮ ಶಾಪಿಂಗ್ ವಿಡಿಯೋ. ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಒಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್.